ಚಾನಲ್. ತುಂಬ ದಿನಗಳ ನಂತರ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಏನಂದರೆ ಒಂದು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಫ್ರೀ ಆದೆ ಅಂದರೆ ಈಗೆಲ್ಲ ಮಲಗಿಸಿದ್ದೀನಿ ಮಗುನ, ಅದಕ್ಕೆ ಇವಾಗ ಒಂದು ವೀಡಿಯೋ ಮಾಡೋಣ. ಹೆಂಗೂ ನಾನು ಸ್ನಾನಕ್ಕೆ ಹೋಗಬೇಕು, ಆಯಿಲೆಲ್ಲ ಅಪ್ಲೈ ಮಾಡಿದ್ದೀನಿ ತಲೆಗೆ. ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ, ಯಾಕಂದರೆ ತುಂಬ ದಿನ ಆಯಿತು ನೋಡಿ. ಫೇಸ್ ಕೂಡ ತುಂಬಾ ಹಾಳಾಗಿತ್ತು ಡೆಲಿವರಿ ಆದಮೇಲೆ, ಅಂತೂ ಫುಲ್ ರೆಡ್ಡಾಗಿ ಒಂಥರ ಆಗಿತ್ತು. ಇವಾಗೆಲ್ಲ ನಾರ್ಮಲ್ ಬರ್ತಾ ಇದೆ. ಸೊ ನಾನೇನು ಫೇಶಿಯಲ್ ಮಾಡ್ಕೊತೀನಿ ಇವತ್ತು, ಅದನ್ನು ನಿಮಗೆ ತೋರಿಸಿದ್ರೆ ನಿಮಗೂ ಹೆಲ್ಪ್ ಆಗ್ಬೋದು ಅಂತೇಳಿ ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬೋಣ. ನಾನು ಮೊದಲನೇ ಸ್ಟೆಪ್ ಏನು ಮಾಡ್ತೀನಿ ಅಂದರೆ ಕ್ಲೆನ್ಸಿಂಗ್ ಮಾಡ್ಕೊತೀನಿ. ಫೇಸ್ ವಾಶ್ ಮಾಡಿದರೂ ಕೂಡ ಕ್ಲೆನ್ಸ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ, ಯಾಕಂದರೆ ನಾವು ಸ್ಕಿನ್ ಎಷ್ಟೇ ವಾಶ್ ಮಾಡಿದರೂ ಕೂಡ ಸ್ವಲ್ಪನಾದರೂ ಡಸ್ಟ್ ಪಾರ್ಟಿಕಲ್ಸು ಸ್ಕಿನ್ನಲ್ಲಿರುತ್ತೆ. ಮತ್ತು ನಾನು ಇದು ಕ್ಲೆನ್ಸಿಂಗಿಗೆ ಮಿಲ್ಕ್ನ ಯೂಸ್ ಮಾಡ್ತಾಯಿದ್ದೀನಿ. ಮಿಲ್ಕ್ ತುಂಬಾ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಾನು ಮೊದಲೇ ಡ್ರೈ ಸ್ಕಿನ್, ನೀವು ನೋಡ್ಬೋದು ಎಷ್ಟು ಡ್ರೈ ಆಗಿರುತ್ತೆ ಅಂತೇಳಿ. ಅದಕ್ಕೋಸ್ಕರ ಫಸ್ಟು ನಾನು ಕ್ಲೆನ್ಸ್ ಮಾಡ್ಕೊತೀನಿ ಫಸ್ಟು ಫೇಸ್ನೆಲ್ಲ. ಸೊ ಒಂದು ಕಾಟನ್ನ ತೊಗೊಂಡು ಈ ಥರ ಫೇಸ್ ಫುಲ್ ಮಿಲ್ಕಲ್ಲಿ ಕ್ಲೆನ್ಸ್ ಮಾಡೋದು. ಇದು ಒಳ್ಳೆ ಮಾಯ್ಶ್ಚರೈಸರ್ ಆಗಿ ವರ್ಕ್ ಆಗುತ್ತೆ ಸ್ಕಿನ್ಗೆ. ನಾನು ಕಂಪ್ಲೀಟಾಗಿ ಫೇಸ್ಗೆ ಅಪ್ಲೈ ಮಾಡ್ತೀನಿ. ನೋಡ್ತಿರ್ಬೋದು. ಡನ್ ಆಗೋಯ್ತು. ಸ್ವಲ್ಪ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೋಬೋದು, ಇಲ್ಲಾಂದರೆ ಒಂದು ಕಾಟನಲ್ಲಿ ಕೂಡ ರಿಮೂವ್ ಮಾಡ್ಕೋಬೋದು. ನಾನು ಕಾಟನ್ ತೊಗೊಂಡೆ ವೈಪ್ ಮಾಡ್ಕೊತೀನಿ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಮ್ಮ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂದರೆ ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ನಮಗೆ ತುಂಬಾ ಏನು ಹೆಲ್ಪ್ ಆಗುತ್ತೆ ಅಂದರೆ ಸ್ಕಿನ್ ಬ್ಲಡ್ ಸರ್ಕ್ಯುಲೇಷನ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಸ್ಕ್ರಬ್ಬಿಂಗಿಗೆ ತೊಗೊಂಡಿರೋದು ಟೊಮೊಟೊ ಮತ್ತು ಅದರ ಮೇಲೆ ಶುಗರ್ ಹಾಕಿದ್ದೀನಿ ನೋಡಿ. ಇದು ತುಂಬ ಬೆಸ್ಟ್ ಅನ್ಬೋದು ಸ್ಕ್ರಬ್ಬಿಂಗಿಗೆ. ಶುಗರ್ ಆಗಿರಲಿ ಮತ್ತು ಇದರಲ್ಲಿ ಈ ಸಿಟ್ರಿಕ್ ಆಮ್ಲ ಇರುತ್ತಲ್ವ ನಮ್ಮ ಟೊಮೊಟೊದಲ್ಲಿ, ಸ್ಕಿನ್ಗೆ ತುಂಬ ಬೆಸ್ಟ್ ಇದು. ಸೊ ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಇದು ನನಗಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ, ಅದಕ್ಕೆ ಇದನ್ನು ನಾನು ಮತ್ತೆ ಮಾಡ್ತಾಯಿದ್ದೀನಿ. ಈಗ ನಾನು ಹೀಗೆ ಫೇಸ್ಗೆ ಸ್ಕ್ರಬ್ ಮಾಡ್ಕೋತೀನಿ. ಆ್ಯಂಡ್ ಸ್ಕ್ರಬ್ ಮಾಡಬೇಕಾದ್ರೂ ಏನೂ ಪೇಯ್ನ್ ಆಗೋಲ್ಲ, ಎಷ್ಟು ಸ್ಮೂತ್ ಅನಿಸುತ್ತೆ. ಕಂಪ್ಲೀಟಾಗಿ ಫೇಸ್ ಫುಲ್ ಸ್ಕ್ರಬ್ ಮಾಡ್ತೀನಿ. ಓಕೆ, ನೋಡಿದ್ರಲ್ಲ, ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡ್ಕೋಬೇಕು ಫೇಸ್ ಫುಲ್ಲು. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಡ್ರೈ ಆಗಿತ್ತು. ನನಗೆ ಸ್ವಲ್ಪ ಇವಾಗ ಫೀಲ್ ಆಗ್ತಾಯಿದೆ, ತುಂಬಾ ಏನು ಆರಾಮ್ ಅನ್ನಿಸ್ತಾ ಇದೆ. ಇನ್ನು ಹಚ್ಕೊಂಡು ತಕ್ಷಣ ಒಂಥರ ತಣ್ಣಗೆ ಫೀಲ್ ಆಗ್ತಾಯಿದೆ. ಸೊ ಇದು ಸ್ವಲ್ಪ ಹೊತ್ತು ಡ್ರೈ ಆಗಲಿ, ಒಂದು 2 to 3 ಮಿನಿಟ್ಸ್ ಬಿಟ್ಟು ಸಾಕು ಫೇಸ್ ವಾಶ್ನ ಮಾಡಬೇಕು. ಸೊ ನಾನೊಂದು 2 to 3 ಮಿನಿಟ್ಸ್ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಬಂದು ನಾನು ಮತ್ತೆ ನೆಕ್ಸ್ಟ್ ಸ್ಟೆಪ್ನ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಸೆಕೆಂಡ್ ಸ್ಟೆಪ್ ಆದಮೇಲೆ ಸ್ಕಿನ್ ನೀವು ಚೆಕ್ ಮಾಡ್ಬೋದು. ಸೊ ಇವಾಗ ಲಾಸ್ಟ್ ಸ್ಟೆಪ್ ಏನಂತ ಅಂದರೆ ಫೇಸ್ ಕ್ರೀಮ್ ಯಾವ ಥರ ಪ್ರಿಪೇರ್ ಮಾಡೋದು ಅಂತೇಳಿ ತೋರಿಸ್ತೀನಿ. ನಾನು ಫೇಸ್ ವಾಶ್ ಎಲ್ಲ ಮಾಡ್ಕೊಂಬಂದಿದ್ದೀನಿ. ಸೊ ಇದಂತೂ ನನಗೆ ಫೇವ್ರೇಟ್, ಈ ಒಂದು ಫೇಶಿಯಲ್ ಮಾಡ್ಕೊಳ್ಳೋದು. ಇದನ್ನು ತೋರಿಸಿದ್ದೀನಿ ಆಲ್ಮೋಸ್ಟ್ ಫಸ್ಟಿಂದನೂ. ಫಸ್ಟ್ ತಗೋತಾ ಇದ್ದೀನಿ ಕಾಫಿ ಪೌಡರ್. ಇದ್ರ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಕಾಫಿ ಪೌಡರ್ ಸ್ಕಿನ್ಗೆ ತುಂಬಾ ಗ್ಲೋ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ, ನಂಗೆ ತುಂಬ ಇಷ್ಟ. ಇದ್ರ ಜೊತೆಗೆ ಸ್ವಲ್ಪ ಮಿಲ್ಕ್ನ ಕೂಡ ಆ್ಯಡ್ ಮಾಡ್ಕೊತೀನಿ.
ಸ್ಟೋರೇಜ್ ಮಿಲ್ಕ್. ಇಷ್ಟೇ, ಇದು ಎರಡೇ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕಿನ್ನೂ ಆ್ಯಡ್ ಮಾಡ್ಬೋದು, ಬಟ್ ಇದು ಸಾಕು. ಯಾಕಂದರೆ ನಾನು ಆಲ್ರೆಡಿ ಸ್ಕ್ರಬ್ ಮಾಡಿದ್ದೀನಿ ಫೇಸ್ಗೆ ಇದರಿಂದ, ಯಾವುದರಿಂದ, ಶುಗರಿಂದ. ಸೊ ಶುಗರ್ ಏನು ಬೇಡ ಅಂತೇಳಿ ನಾನು ಜಸ್ಟ್ ಎರಡು ಐಟಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೀವು ಒಂದ್ಸರಿ ಟ್ರೈ ಮಾಡಿ, ರಿಸಲ್ಟ್ ಯಾವ ಥರ ಬರುತ್ತೆ ಅಂತೇಳಿ ನೀವೇ ಕಮೆಂಟ್ ಮಾಡ್ತೀರಾ. ಖಂಡಿತವಾಗ್ಲೂ ಈ ಫೇಶಿಯಲ್ ತುಂಬಾ ಚೆನ್ನಾಗಿರುತ್ತೆ, ನಂಗೆ ತುಂಬ ಇಷ್ಟ. ಕಾಫಿ ಪೌಡರ್ ಫೇಶಿಯಲ್ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ನಾನು ಈ ಥರ ಅಪ್ಲೈ ಮಾಡ್ತೀನಿ. ಕೈಯಿಂದನಾದರೂ ಅಪ್ಲೈ ಮಾಡ್ಬೋದು, ಬ್ರಷ್ ಯೂಸ್ ಮಾಡ್ಕೊಂಡಾದರೂ ಅಪ್ಲೈ ಮಾಡ್ಕೊಳ್ಳಿ ನೀವು. ನನಗೆ ಬ್ರಷ್ ಎಲ್ಲೋ ಇಟ್ಬಿಟ್ಟಿದ್ದೀನಿ, ತುಂಬ ದಿನ ಆಯ್ತಲ್ವಾ ಇದು ಫೇಶಿಯಲ್ ಎಲ್ಲ ಮಾಡಿಕೊಂಡು. ದೊಡ್ಡ ಬ್ರಷ್ಷು ಸಿಗ್ತಾ ಇಲ್ಲ, ಚಿಕ್ಕದು ಸಿಗ್ತಾ ಇದೆ, ಅದರಲ್ಲೇ ಯೂಸ್ ಮಾಡ್ಕೊತೀನಿ. ಸೊ ನಾನು ಇದು ಕಂಪ್ಲೀಟಾಗಿ ಫೇಸ್ಗೆ ಅಪ್ಲೈ ಮಾಡ್ಕೊತೀನಿ ಈಗ. ನೋಡಿ, ಈ ಥರ ಫೇಸ್ ಫುಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಯಾವ ಇರಿಟೇಷನ್ ಆಗಲ್ಲ ಸ್ಕಿನ್ಗೆ, ಅದೊಂದು ಹೇಳ್ಬೋದು ಇದರಿಂದ. ನನಗಂತೂ ಒಂದೊಂದ್ಸರಿ ಇದು ಟರ್ಮರಿಕ್ ಸ್ಟಾರ್ಟಿಂಗ್ ಇರಿಟೇಟ್ ಆಗ್ತಾಯಿತ್ತು ಸ್ಕಿನ್ಗೆ, ಯಾವ ಥರ ಇವು ತೊಗೊಳ್ತೀವಿ ಅನ್ನೋದ್ರ ಮೇಲೆ. ಬಟ್ ಈಗ ಅದೂ ಏನೋ ಇರಿಟೇಟ್ ಆಗ್ತಾಯಿಲ್ಲ. ಈ ಫೇಶಿಯಲ್ ಮಾಡಿದಾಗ ಅಷ್ಟೇ ಟೊಮೊಟೊ ಯೂಸ್ ಮಾಡಿದಾಗಿರ್ಬೋದು, ಕಾಫಿ ಪೌಡರ್ ಯೂಸ್ ಮಾಡಿದಾಗಿರ್ಬೋದು, ಒಂದು ಸ್ವಲ್ಪನೂ ಇರಿಟೇಟ್ ಆಗಿಲ್ಲ. ಸ್ಕಿನ್ಗೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಅದನ್ನು ಮಾತ್ರ ನಾನು ಅಶ್ಯೂರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ನೀವು ಒಂದ್ಸರಿ ಟ್ರೈ ಮಾಡ್ಬೋದು. ಇದು ಫುಲ್ ಡ್ರೈ ಆಗಲಿ ಫೇಸ್ಗೆ. ನೋಡಿ, ಇದು ಫುಲ್ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬರಬೇಕು. ಸೊ ಒಂದು 5 ಮಿನಿಟ್ಸ್ ಬಿಡ್ತೀನಿ, ಅದಾದಮೇಲೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ನೋಡಿದ್ರಲ್ಲ, ಸೊ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಒಂದು ನಿಮಿಷ ತೋರಿಸ್ತೀನಿ. ಲೈಟ್ಸ್ ಇಲ್ಲ. ಸೊ ಡಿಫ್ರೆನ್ಸ್ ಕಾಣುತ್ತೆ, ಅಂದರೆ ಡಿಫ್ರೆನ್ಸ್ ಕಾಣೋದಕ್ಕಿಂತ ಒಂದೇ ದಿನ ಕಾಣಲ್ಲ. ನಾನು ತುಂಬ ಗ್ಯಾಪ್ ಬಿಟ್ಟಿದ್ದೀನಿ. 1 ಇಯರ್ ನಾನು ಯಾವುದೇ ಒಂದು ಫೇಶಿಯಲ್ ಮಾಡಿಲ್ಲ ಆ್ಯಂಡ್ ಯಾವ ಕ್ರೀಮ್ ಹಚ್ಚಿಲ್ಲ ಜಾಸ್ತಿ. ಸೊ ನೋಡಿದ್ರಲ್ಲ, ಸೊ ಈಗ ಫುಲ್ ಡ್ರೈ ಆಗಿದೆ. ಲಾಸ್ಟಲ್ಲಿ ನಾನು ಅಪ್ಲೈ ಮಾಡ್ತೀನಿ ಯಾವಾಗಲೂ ಕೊಕೊನಟ್ ಆಯಿಲ್. ಈಗ ಸ್ನಾನ ಮಾಡೋದಕ್ಕೆ ಹೋಗೋದ್ರಿಂದಾಗಿ ಇದನ್ನು ಅಪ್ಲೈ ಮಾಡ್ತೀನಿ, ಏನಾಗಲ್ಲ. ಇದಂತೂ ತುಂಬಾ, ಯಾವ ಮಾಯ್ಶ್ಚರೈಸರು ಬೇಡ ಅನ್ಬೋದು, ಈ ಆಯಿಲ್ ಅಂದು ಹಚ್ಕೊಂಡ್ಬಿಟ್ರೆ. ನೋಡಿ, ಬೆಸ್ಟ್ ಇದೆ. ನನಗಂತೂ ಸ್ಕಿನ್ ತುಂಬ ಡ್ರೈ ಆಗಿರೋದ್ರಿಂದ ಇದು ಕೋಕೋನಟ್ ಆಯಿಲ್ ತುಂಬ ಬೆಸ್ಟ್ ಅನಿಸುತ್ತೆ. ಇರಿಟೇಷನ್ ಕೊಡೋಲ್ಲ ಸ್ಕಿನ್ಗೆ, ತುಂಬ ಚೆನ್ನಾಗಿದೆ. ಇನ್ನು ಆಯಿಲ್ ಸ್ಕಿನ್ ಅವರಿಗೆ ಇದು ಸೂಟ್ ಆಗದೆ ಇರ್ಬೋದು, ಬಟ್ ಡ್ರೈ ಸ್ಕಿನ್ ಅವರಿಗೆ ಯಾವಾಗ ಬೇಕಾದ್ರೂ ನಾವು ಆಯಿಲ್ ಅಪ್ಲೈ ಮಾಡ್ಬೋದು. ನೈಟ್ ಆದರೂ ಆಯಿಲ್ ಅಪ್ಲೈ ಮಾಡಿ ಮಲಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಸ್ಕಿನ್ ಗ್ಲೋ ಕೊಡುತ್ತೆ. ನೋಡಿ, ನೋಡಿದ್ರಲ್ಲ ಇವತ್ತಿನ ಫೇಶಿಯಲ್ ಯಾವ ಥರ ಇತ್ತು, ನೀವು ಟ್ರೈ ಮಾಡಿದ್ರಾ, ಹೇಗೆ ಅನಿಸ್ತು ರಿಸಲ್ಟ್ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನಗೆ 4000 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಸೊ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಟೇಕ್ ಕೇರ್, ಬಾಯ್.